ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಈಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಕ್ಯಾಶ್ಯೂ ಅಂದರೆ ಗೋಡಂಬಿ ಮತ್ತು ನಿಂಬೆ ಹಣ್ಣಿನ ಜ್ಯೂಸ್ ರೆಡಿ ಆಯಿತು. ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂಥರ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಹೊಸಲಾಗಲಿ ಏನಿದೆ ಅಂತ ನೋಡೋಣ. ಅದಕ್ಕೆ ಮೊದಲು ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಬಿಸಿಲು ಕಡಿಮೆ ಆಗಿಲ್ಲ. ಬಿಸಿಲಿಗೆ ಏನೇನು ಬೇಕು ಅಂತ ಇನ್ನೂ ಮಾಡ್ಕೊಳ್ತಾನೆ ಇದ್ದೀವಿ. ಯಾವತ್ತು ಕಡಿಮೆ ಆಗುತ್ತೆ, ಯಾವತ್ತು ಚೆನ್ನಾಗಿ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಮಳೆಗಾಗಿ ಕಾಯ್ತಾ ಇದ್ದೀವಿ. ಎಷ್ಟು ಬಿಸಿಲಿದೆ ಅಂತ ಅಂದರೆ ತುಂಬ ಬಿಸಿಲಿದೆ. ಫ್ಯಾನ್ ಗಾಳಿ ಕೂಡ ಆಗೋದಿಲ್ಲ, ಸಮಾಧಾನ ಆಗಲ್ಲ, ಅಷ್ಟು ಬೇಸಿಗೆ ಇದೆ. ಸಂಜೆ ಆದಮೇಲೆ ಹೊರಗಡೆ ಒಂದು ಸ್ವಲ್ಪ ಹೋದರೆ ತಣ್ಣಗಾಗುತ್ತೆ. ಹೊರಗಡೆ ಹೋಗೋದಕ್ಕೆ ಸಮಯ ಸಿಕ್ಕಿಲ್ಲ ಅಂತಂದರೆ ಅದೇ ಸೆಕೆ ಒಳಗಡೆನೇ ಇರಬೇಕು ನಾವು. ಅದರಿಂದ ಏನಾದರೂ ಒಂದು ಜ್ಯೂಸ್ಗಳನ್ನು, ಪಾನೀಯಗಳನ್ನು ಮಾಡಿ ನಾವು ಕುಡಿತಾ ಇರ್ತೀವಿ. ಇದು ಡೈಲಿ ರೊಟೀನ್ ಆಗಿಬಿಟ್ಟಿದೆ. ಏನಾದ್ರು ಮಧ್ಯಾಹ್ನ ಆಯಿತು ಅಂದರೆ ಸಾಕು ಜ್ಯೂಸ್ ಮಾಡಬೇಕು, ಕುಡಿಬೇಕು, ಇಲ್ಲಾಂದರೆ ಸಮಾಧಾನ ಆಗಲ್ಲ. ಅದೇ ರೀತಿ ನಿಂಬೆಹಣ್ಣಿನ ಜ್ಯೂಸನ್ನು ಬಹಳಷ್ಟು ಸಲ ಮಾಡಿದ್ದೀವಿ, ಎಷ್ಟು ಸಲ ಮಾಡಿದ್ದೀವಿ. ಆದರೆ ಡಿಫ್ರೆಂಟಾಗಿ ಒಂದು ನಿಂಬು ಜ್ಯೂಸನ್ನು, ಲೆಮನ್ ಜ್ಯೂಸನ್ನು ಮಾಡೋಣ ಬನ್ನಿ. ಯಾವ ರೀತಿ ಡಿಫ್ರೆಂಟ್ ಆಗಿದೆ ಇದು ಅಂತ ಹೇಳಿ ನೋಡೋಣ. ಅದರಲ್ಲಿ ಸ್ವಲ್ಪ ನ್ಯೂಟ್ರಿಷನ್ ಕೂಡ ಸೇರಿಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ಒಂದು ವಸ್ತುವನ್ನು ಸೇರಿಸ್ತಾ ಇದ್ದೀನಿ ನಾನು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ವಿಶೇಷವಾದಂತಹ ನಿಂಬೆಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ನಾನು ಗೋಡಂಬಿಯನ್ನು ತಗೊಂಡಿದ್ದೀನಿ, ನೆನೆಸಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಆಯಿತು, ನೆನ್ಕೊಂಡಿದೆ ಚೆನ್ನಾಗಿ. ನೋಡಿ ಚೆನ್ನಾಗಿ ನೆನ್ಕೊಂಡಿದೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಒಂದು ಜಾರನ್ನು ತೊಗೊಂಡಿದ್ದೀನಿ ನಾನು, ಅದರೊಳಗಡೆಗೆ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ಇದನ್ನು ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಕ್ವಾಂಟಿಟಿ ಕಡಿಮೆ ಇರುತ್ತಲ್ವ, ಅದರಿಂದ ಸ್ವಲ್ಪ ಉಳ್ಕೊಂಡಿರುತ್ತೆ. ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸೋಸ್ಕೊಳ್ಳೋಣ ಒಂದ್ಸಲ. ಇವಾಗ ಸೋಸ್ಕೊಳ್ತೀನಿ. ನೋಡಿ ಸ್ವಲ್ಪನೇ ಹಾಕ್ಕೊಂಡಿರ್ತೀವಲ್ಲ, ಅದರಿಂದ ಫುಲ್ಲು ನುಣ್ಣಗಾಗಿರಲ್ಲ. ಅದನ್ನು ಕೂಡ ಇನ್ನೊಂದು ಏನಕ್ಕಾದರೂ ಬಳಸ್ಕೊಳ್ಳೋಣ. ಈಗ ನಿಂಬೆಹಣ್ಣನ್ನು ಹೆಚ್ಕೊಳ್ತಾ ಇದ್ದೀನಿ. ನೋಡಿ ಒಂದು ನಿಂಬೆಹಣ್ಣು ಸಾಕು. ಈ ಥರ ಹಿಂಡ್ಕೊಂಬಿಡೋಣ. ತುಂಬ ಟೇಸ್ಟಾಗಿರುತ್ತೆ. ನೋಡಿ ಇದನ್ನು ಇದರೊಳಗಡೆಗೆ ಸೋಸ್ಕೊಳ್ತೀನಿ ನಾನು. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ಇವಾಗ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಎರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೋಡಿ ಜ್ಯೂಸು ಯಾವ ಕಲರ್ ಇದೆ ಅಂತ. ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಈಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಸ್ಪೆಷಲ್ ಕ್ಯಾಶ್ಯೂ ಅಂದರೆ ಗೋಡಂಬಿ ಮತ್ತು ನಿಂಬೆ ಹಣ್ಣಿನ ಜ್ಯೂಸ್ ರೆಡಿ ಆಯಿತು.
ಈ ಥರ ಒಂದ್ಸಲಿ ಮಾಡಿಬಿಟ್ಟು ಟ್ರೈ ಮಾಡಬೇಕು ನೋಡಿ ಹೇಗಿದೆ ಅಂತ. ಅಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಸ್ಪೆಷಲ್ ಟೇಸ್ಟ್ ಆಗಿರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ಈಗ ನೋಡಿ ಹೇಗಿದೆ ಅಂತ. ಗೋಡಂಬಿ ಹಾಗೂ ನಿಂಬೆಹಣ್ಣನ್ನು ಬಳಸ್ಕೊಂಡು ಮಾಡಿರುವಂತಹ ಗೋಡಂಬಿ ನಿಂಬೆ ಜ್ಯೂಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕುಡಿಯೋದಕ್ಕೂ ಕೂಡ ಇಷ್ಟ ಆಗುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನಮ್ಮ ನಿಂಬೆಹಣ್ಣು ಹಾಗೂ ಗೋಡಂಬಿಯಿಂದ ಮಾಡಿದಂತಹ ವಿಶೇಷವಾದಂತಹ ಜ್ಯೂಸ್ ಹೇಗಿದೆ ಅಂತ ಹೇಳಿ ನೀವು ಕೂಡ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಹಾಕಿ. ನಾನು ಕೂಡ ಟೇಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಆ ಒಂದು ಗೋಡಂಬಿದು ಟೇಸ್ಟ್ ಕೂಡ ಸಿಗ್ತಾ ಇದೆ, ಅದ್ರ ಜೊತೆಗೆ ನಿಂಬೆಹಣ್ಣು ಕೂಡ ಸಿಗ್ತಾ ಇದೆ. ಡಿಫ್ರೆಂಟಾಗಿ ಏನಾದರೂ ಒಂದು ನಾವು ಆವಾಗವಾಗ ಪ್ರಯೋಗಗಳನ್ನು ಮಾಡ್ತಾ ಇರಬೇಕು. ಇದು ಕೂಡ ಒಳ್ಳೆಯದೇನೆ, ಯಾಕಂದರೆ ಗೋಡಂಬಿ ಕೂಡ ನ್ಯೂಟ್ರಿಷನ್ ಆಗಿರೋದ್ರಿಂದ ಮಕ್ಕಳಿಗೆ ಇದು ಕೊಟ್ಟರೆ ಬರೀ ನಿಂಬೆಹಣ್ಣು ಕೊಟ್ಟಿದ್ದೀವಿ ಅಂತ ಅನಿಸಲ್ಲ, ಗೋಡಂಬಿ ಕೂಡ ಕೊಟ್ಟಿದ್ದೀವಿ ಅಂತ ಅನಿಸುತ್ತೆ. ನಿಮ್ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಗೋಡಂಬಿನ ನೆನೆಸ್ಬಿಟ್ಟು ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿದೆ. ಹೊಸ ರೀತಿಯ ನಿಂಬು ಗೋಡಂಬಿ ಜ್ಯೂಸ್ ಹೇಗಿತ್ತು ಈ ಒಂದು ತಂಪು ಪಾನೀಯ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಇಷ್ಟೊತ್ತವರೆಗೂ ಕೂಡ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.